ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದಂತಹ ಪ್ರಥಮ ಭಾಷೆ ಕನ್ನಡ ವಿಷಯ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ 2026 ಪರೀಕ್ಷೆ 1ರ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಬಹಳ ಈಸಿ ಇತ್ತು ಮಕ್ಕಳ. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪ್ರೇಟ್ರಿ ಮತ್ತು ನಮ್ಮ ಪಾಸಿಂಗ್ ಪ್ಯಾಕೇಜ್ ಏನೆಲ್ಲ ಕೊಟ್ಟಿದ್ವಿ ಡೆಫಿನೆಟ್ ಕ್ವಶನ್ಸ್ ಅದನ್ನೆಲ್ಲ ಓದ್ಕೊಂಡಿದ್ರೆ 100% ಔಟ್ ಆಫ್ ಔಟ್ ಅನ್ನೋದು ನೀವು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ಮೇನಿಗೆ ಹೋದರೆ ನಮಗೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಹೇಳಿದರು. ಸೊ ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಕೇಳಿದರು. ಸೊ ಈ 4 ಆಪ್ಷನಲ್ಲಿ 9 ಆಪ್ಷನ್ ಡಿ ಅನ್ನು ನೀವು ಮಾರ್ಕ್ ಮಾಡಿದರೆ ಮಕ್ಕಳ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಧುಪೇತ ಪದವು ಈ ಸಂಧಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಇಲ್ಲಿ 4 ಲೋಪಸಂಧಿ, ಸ್ವರ್ಣದೀರ್ಘ, ವೃದ್ಧಿ ಸಂಧಿ, ಗುಣಸಂಧಿ ಕೊಟ್ಟಿದ್ದಾರೆ. ಸೊ ವಧುಪೇತ, ವಧು ಪ್ಲಸ್ ಉಪೇತ, ವಧೋಪೇತ. ಸೊ ಹಾಗಾಗಿ ಸವರ್ಣ ದೀರ್ಘ ಸಂಧಿಗೆ ಬರೆದಿದ್ರೆ ನಿಮಗೆ ಇಲ್ಲಿ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವಂತಹ ಲೇಖನ ಚಿಹ್ನೆ ಕೇಳಿದ್ದಾರೆ. ಸೊ ನಾವು ಅದನ್ನು ಆವರಣ ಚಿಹ್ನೆಯಲ್ಲಿ ಈಗ ಒಂದು ಆ ಪದವನ್ನು ಬರೆದು ಅನ್ಯ ಭಾಷೆಯನ್ನು ನಾವು ಬಳಸಬೇಕಾದ್ರೆ ಏನು ಮಾಡ್ತೀವಿ, ಅದರ ಅರ್ಥವನ್ನು ನಾವು ಬ್ರಾಕೆಟಲ್ಲಿ ಬರೆದಿರ್ತೀವಿ. ಹಾಗಾಗಿ ನಾವು ಅದನ್ನು ಆವರಣ ಚಿಹ್ನೆ ಅಂತ ಹೇಳಿ ಕರೆಯುವಂಥದ್ದು. 4 ಆಪ್ಷನಲ್ಲಿ ಆಪ್ಷನ್ ಡಿ ಆವರಣ ಅಂತ ಹಾಕಿರಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ದ, ಉವ, ವ, ಉತ್ತ ಇದೆ. ಸೊ ಉತ್ತ ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ 5th ಕ್ವಶನ್ನು, ದ್ವಿತೀಯ ವಿಭಕ್ತಿಯ ಕಾರಕಾರ್ಥವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಆಲ್ರೆಡಿ ನಿಮಗೆ ಗೊತ್ತಿದ್ರೆ ಕರ್ತೃರ್ಥ, ಕರ್ಮಾರ್ಥ, ಕರಣಾರ್ಥ. ಸೊ ಹಾಗಾಗಿ ದ್ವಿತೀಯ ವಿಭಕ್ತಿ ಬಂದರೆ ಕರ್ಮಾರ್ಥ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅಂತ ಹೇಳಿ ನೀವು ಮಾರ್ಕ್ ಮಾಡಿರಬೇಕು. ನೆಕ್ಸ್ಟ್ 6ನೇ ಪ್ರಶ್ನೆ, ಮಾದ್ರ ಮಾಗದ ಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಸೊ ಅಲ್ಲಿ 4 ಆಪ್ಷನ್ ಇದೆ. ದ್ವಂದ್ವ ಸಮಾಸಕ್ಕೆ ಈ ಒಂದು ಪದ ಬರುವಂಥದ್ದು. ಹಾಗಾಗಿ ಆಪ್ಷನ್ ದ್ವಂದ್ವ ಅಂತ ಹಾಕಿದರೆ 1 ಅಂಕ. ಸೊ ಹಾಗಾಗಿ 1 ವರ್ಡ್ ಆನ್ಸರ್ಸು ಈಸಿ ಇತ್ತು ಮಕ್ಕಳ, ಮಾರ್ಕ್ ಮಾಡಿರ್ತೀರ. ನೆಕ್ಸ್ಟ್ ನಾವು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿಹೊಂದುವಂತಹ ಸಂಬಂಧಿ ಪದವನ್ನು ಕೇಳಿದ್ದಾರೆ. 7ನೇ ಪ್ರಶ್ನೆ, ಅಮೃತ, ಅಮೃತ, ಕಾರ್ಯ, ಕಜ್ಜ ತತ್ಸಮ ತದ್ಭವ ರೂಪವನ್ನು ಕೇಳಿದರು. 8ನೇ ಪ್ರಶ್ನೆ, ಅಷ್ಟು ಅನ್ನೋದು ಪರಿಮಾಣವಾಚಕ, 12 ಅನ್ನೋದು ಸಂಖ್ಯಾವಾಚಕಕ್ಕೆ ಬರುವಂತಹ ಪದ. ನೆಕ್ಸ್ಟು ಆಲ್ಜೇನು ಜೋಡಿ ನುಡಿ, ತುತ್ತತ್ತುದಿ ದ್ವಿರುಕ್ತಿ. ನೆಕ್ಸ್ಟ್ ನಿನಗಾಗಿ ತದ್ದಿತಾಂತ ವ್ಯಯ, ಪೆರ್ಮೆ ಅನ್ನೋದು ತದ್ದಿತಾಂತ ಭಾವನಾಮ ಆಗಿರ್ತದೆ ಮಕ್ಕಳ. ಹಾಗಾಗಿ ತದ್ದಿತಾಂತ ಭಾವನಾಮ ಅಂತ ಹಾಕಿದರೆ 1 ಅಂಕಗಳು ಸಿಗ್ತದೆ. ಸೊ ಹಾಗಾಗಿ ಇದಿಷ್ಟು ಈಸಿ ಇತ್ತು, ನೀವು ಬರೆದಿರ್ತೀರ. ನೆಕ್ಸ್ಟ್ ನಾವು 1 ವರ್ಡ್ ಆನ್ಸರ್ಸ್ಗೆ ಹೋಗೋಣ. ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 7 ಪ್ರಶ್ನೆಗಳಿತ್ತು. 11ನೇ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಹೇಳಿ ಕೇಳಿದರು. ಸೊ ನೀವು ವಾಕ್ಯ ರೂಪದಲ್ಲಿ ಬರೆದಿರಬೇಕು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಡಳಿತದ ಕಾಲದಲ್ಲಿ ಬಂದಿದ್ದವು. ನೆಕ್ಸ್ಟ್ 12ನೇದು, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಪರಮಾನಂದವಾಗ್ತದೆ. 13ನೇದು, ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಹೆಸರೇನು ಕೇಳಿದರೆ ಅದು ಸ್ಯಾಹೋಯ್ ಸಿಂಪಿಗಳು. ನೀವು ವಾಕ್ಯ ರೂಪದಲ್ಲಿ ಬರೀರಿ ಮಕ್ಕಳ. 14ನೇದು, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಯಾಕೆಂದರೆ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಡದೆ ಅವರನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದಾಗಿ ನನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿ ಸೂರ್ಯಮಿತ್ರ ಹೇಳ್ತಾನೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಹಲಗಲಿಯ ಗ್ರಾಮ ಎಲ್ಲಿದೆ ಅಂತ ಕೇಳಿದರೆ ಅದು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಅಂತ ಹೇಳಿ ಬರೆದಿದ್ರೆ 1 ಅಂಕ. 16ನೇ ಪ್ರಶ್ನೆ, ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡ್ತಾನೆ? ಸೊ ಮಣ್ಣಿನ ಮಡಕೆ ಅಥವಾ ನೀವು ಮಣ್ಣಿನ ಪಾತ್ರೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದಿದ್ರು ಅಂಕ ಸಿಗುತ್ತೆ. 17ನೇ ಪ್ರಶ್ನೆ, ಪುಟ್ಟಪೋರಿಯ ಅಮ್ಮ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಸೊ ಬಾಲರವಿ ಸೊರಗಿದ್ದಾನೆ. ಇದಿಷ್ಟು ನೋಡಿ ಮಕ್ಕಳ 1 ವರ್ಡ್ ಆನ್ಸರ್ಸು. ನೆಕ್ಸ್ಟ್ 4th ಮೇನಿಗೆ ಬಂದರೆ 3-4 ವಾಕ್ಯಗಳಲ್ಲಿ ಕೇಳಿದರು. ಸೊ ಇವೆಲ್ಲ ಡೆಫಿನೆಟ್ ಕ್ವಶನ್ಸ್ ಮತ್ತು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಿಂದಲೇ ಬಂದಿದೆ. ಹಾಗಾಗಿ ನೆಕ್ಸ್ಟ್ ನಿಮ್ಮ ಸೈನ್ಸಿಗೂ ಸಹ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ.
ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು, ವಿಶ್ವೇಶ್ವರಯ್ಯವರ ವಿದ್ಯಾಭ್ಯಾಸದ ಕುರಿತು ಕೇಳಿದ್ದಾರೆ. ಓಲ್ವರ್ತ್ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳನ್ನು ಹೆಸರಿಸಿ ಕೇಳಿದ್ದಾರೆ. ಸೊ ಹೊಸಗಾಲದ ಹಸು ಮಕ್ಕಳು ಹಕ್ಕಿಯನ್ನು ಹೇಗೆ ಅರಸಿದೆ, ಹಲಗಲಿಗೆ ದಂಡು ಬರಲು ಕಾರಣ, ಸೊ ರಾಜರ ಪ್ರಕೃತಿ, ಇವೆಲ್ಲ ಮೋಸ್ಟ್ ರಿಪೀಟೆಡ್ ಆಗಿದ್ದ ಕ್ವಶನ್ಸು. ಇದರ ಕೀ ಆನ್ಸರ್ಸನ್ನು ನಾನು ಈ ಒಂದು ಕ್ವಶನ್ ಆನ್ಸರ್ಸು ಕೀ ಆನ್ಸರ್ಸ್ನ ಮುಂದಿನ ಪಾರ್ಟಲ್ಲಿ ಹಾಕ್ತೀನಿ. ಈಗ ಜಸ್ಟ್ ಒನ್ ವರ್ಡ್ ಆನ್ಸರ್ಸ್ಗೆ ಮತ್ತು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. 5th ಮೇನ್ ಕವಿಗಳ ಕಾಲ, ಸ್ಥಳ, ಜನ್ಮ, ಇದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ ಎನ್ ಮೂರ್ತಿರಾವ್ ಅವ್ರ ಬಗ್ಗೆ ಕೇಳಿದ್ದಾರೆ. ಇವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳ್ನಲ್ಲಿ ಜನಿಸ್ತಾರೆ. ಇವರು ಚಿತ್ರಗಳು, ಪತ್ರಗಳು, ಹಗಲುಗನಸು, ಮಿನುಗು ಮಿಂಚು ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಈ ರೀತಿ ವಾಕ್ಯ ರೂಪದಲ್ಲಿ ಇಷ್ಟು ಬರೆದಿದ್ರು ಸಾಕು 3 ಅಂಕ ಸಿಗುತ್ತೆ. ನೆಕ್ಸ್ಟ್ ರನ್ನ ಅವರ ಬಗ್ಗೆ ಕೇಳಿದರು. ಇವರು ಕ್ರಿಸ್ತಶಕ ಸುಮಾರು 949ರಲ್ಲಿ ಮುದೋಳು ಎಂಬಲ್ಲಿ ಜನಿಸಿದ್ದಾರೆ. ಇವರು ಗದಾಯುಧ, ಚಕ್ರೇಶ್ವರ ಚರಿತ ಎಂಬ ಕವಿತೆಗಳನ್ನು ರಚಿಸಿದ್ದಾರೆ. ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇದೆ. ಸೊ ಬಹಳ ಈಸಿ ಆಗಿರುವಂತಹ ಕವಿಗಳ ಬಗ್ಗೆನೇ ಕೊಟ್ಟಿದ್ರು, ಬರೆದಿರ್ತೀರ. ನೆಕ್ಸ್ಟ್ 6th ಮೇನಿಗೆ ಬಂದರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೀಲಿಕ್ಕೆ ಕೇಳಿದರು. ಸೊ ಇಲ್ಲಿ ಬಹಳ ಈಸಿ, ಒಂದೇ ಲೈನ್ ಅಂತ ಹೇಳಿದ ತಕ್ಷಣ ಅವು ಖ್ಯಾತ ಕರ್ನಾಟಕ ವೃತ್ತ. ಸೊ ನೀವು ಇಲ್ಲಿ ಪ್ರಸ್ತಾರವನ್ನು ಹಾಕಬೇಕು. ಲಘು ಗುರುವನ್ನು ಹಾಕಿದಾಗ ಇಲ್ಲಿ ನಿಮಗೆ ನಜ ಭಜ ಜಜರ, ಸೊ ಇದು ಚಂಪಕಮಾಲಾ ವೃತ್ತಕ್ಕೆ ಬರುವಂಥದ್ದು. ನೋಡಿ, ಇದೇ ರೀತಿ ನೀವು ಲಘು ಗುರುವನ್ನು ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಕರೆಕ್ಟಾಗಿ ಈಗ ನಾನು ಏನು ಕೊಟ್ಟಿದ್ದೀನಲ್ಲ ಇದೇ ರೀತಿ ನೀವು ಬರೆದಿದ್ದರೆ ನಿಮಗೆ 3 ಅಂಕಗಳು ಪೂರ್ಣವಾಗಿ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ 7ನೇ ಮೇನಿಗೆ ಬಂದರೆ ಇಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸ್ಲಿಕ್ಕೆ ಕೇಳಿದ್ದಾರೆ. ಸೀತೆಯ ಮುಖ ಕಮಲ ಅರಳಿತು. ಸೊ ಇಲ್ಲಿ ಇಲ್ಲಿ ಏನು ಮಾಡಿದ್ದಾರೆ, ಅಭೇದ್ಯವಾಗಿ ಹೇಳಿರೋದ್ರಿಂದ ಯಾವುದಕ್ಕೂ ಪರಸ್ಪರ ಹೋಲಿಕೆ ಮಾಡ್ತಿಲ್ಲ. ಸೊ ಸೀತೆಯ ಮುಖ ಕಮಲ ಅರಳಿತು, ಮುಖ ಕಮಲದ ಹಾಗೆ ಅರಳಿತು ಅಂತ ಹೇಳಿ ಅವರು ಕೊಟ್ಟಿಲ್ಲ. ಸೊ ಸೀತೆಯ ಮುಖ ಕಮಲದಂತೆಯೇ ಅರಳಿದೆ ಅಂತ ಹೇಳಿರೋದ್ರಿಂದ ಇದೊಂದು ರೂಪಕ ಅಲಂಕಾರ. ಉಪಮೇಯ, ಉಪಮಾನ, ಲಕ್ಷಣಗಳನ್ನು ಬರೆದು ಸಮಾನ ಧರ್ಮ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಗಾದೆ ಕೇಳಿದರು, 2 ಸಹ ಈಸಿ ಇರೋ ಗಾದೆಗಳನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ನಿಮಗೆ ಸಂದರ್ಭ ಸ್ವಾರಸ್ಯಕ್ಕೆ ಬಂದರೆ ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಯನ್ನು ರೂಪಿಸಿದರು. ಸೊ ಇದನ್ನು ಭಾಗ್ಯಶಿಲ್ಪಿ DS ಜಯಪ್ಪ ಗೌಡ ಅವರು ರಚಿಸಿರುವಂತಹ ಭಾಗ್ಯಶಿಲ್ಪಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಸೊ ಇದನ್ನು ನೀವು ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು. ನೆಕ್ಸ್ಟು ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನ್ನಲ್ಲ. ಇದನ್ನು ಸಾರಾ ಅಬುಬಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆಯ್ಕೆಯಾಗಿದೆ ಮಕ್ಕಳ. ಸೊ ಇದು ರಾಹಿಲನು ಮುದುಕಿಗೆ ಹೇಳುವಂಥದ್ದು, ಆ ಸಂದರ್ಭವನ್ನು ಬರೆದಿರಬೇಕು. ನೆಕ್ಸ್ಟ್ ಮುಗಿಲಿಗೆ ರೆಕ್ಕೆಗಳೆಳೆದವು ಅಣ್ಣ, ಹಸುರಾದದ್ದು ಕವಿಯಾತ್ಮಂ, ಕುವೆಂಪು ಅವರು ರಚಿಸಿರುವಂತಹ ಹಸುರು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಈಸಿ ಇತ್ತು, ಎಲ್ಲ ಸಂದರ್ಭಗಳನ್ನು ನೀವು ಬರೆದಿರ್ತೀರ. ನೆಕ್ಸ್ಟ್ 10ನೇ ಮೇನಿಗೆ ಬಂದರೆ ಪೋಯಮ್ ಕೊಟ್ಟಿದ್ರು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಸೊ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ನೀಟಾಗಿ ಬರೆದಿದ್ರೆ 4 ಅಂಕ ಸಿಗುತ್ತೆ. ಸೊ 2 ಸಹ ನಿಮಗೆ ಸೇಮ್ ಒಂದೇ ಪದ್ಯದಿಂದ ಕೇಳಿದ್ದಾರೆ, ಬರೆದಿರ್ತೀರ ಯಾವುದಾದ್ರೂ ಒಂದನ್ನು. ನೆಕ್ಸ್ಟ್ ನಿಮಗಿಲ್ಲಿ ಇದನ್ನು ಮೌಲ್ಯವನ್ನು ಕೇಳಿದರು, ಸಾರಾಂಶವನ್ನು ಬರೀಲಿಕ್ಕೆ, ಅದು ಸಹ ಈಸಿ ಇದೆ, ಪ್ರಾಕ್ಟೀಸ್ ಮಾಡಿರೋದೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲೊಂದು ಪ್ಯಾಸೇಜನ್ನು ಕೇಳಿದ್ದಾರೆ, ಹೌದಲ್ಲ ಮಕ್ಕಳ. ಸುಬ್ಬಲಕ್ಷ್ಮಿಯವರು ಶಾಲೆಯನ್ನು ಬಿಡಲು ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ನೋಡಿ, ಅದೇ ಪ್ಯಾಸೇಜಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಇದೆ. ಸುಬ್ಬಲಕ್ಷ್ಮಿಯವರು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಶಿಕ್ಷಕಿಯೊಬ್ಬರು ಆಕೆಯನ್ನು ಹೊಡೆದರು, ಅಲ್ಲಿಂದ ನೀವು ಅಲ್ಲಿಗೆ ಮೊಟಕುಗೊಳಿಸಿದರು. ಇಷ್ಟು ಬರೆದಿದ್ರು ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದರೆ, ರಾಜ್ಯಸಭಾ ಸದಸ್ಯರಾಗಿ ಎಂಬ ಕೋರಿಕೆ ಬಂದಾಗ ಸುಬ್ಬಲಕ್ಷ್ಮಿಯವರ ಪ್ರತಿಕ್ರಿಯೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ಸಹ ಬಹಳ ಈಸಿ ಆಗಿದೆ. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ 2nd ಲೈನಿಂದಲೇ ನಿಮಗೆ ಅದಕ್ಕೆ ಆನ್ಸರ್ ಬರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಲೆಟರ್ ರೈಟಿಂಗ್ ಬರೆದಿರ್ತೀರ ಮಕ್ಕಳ, 2 ಸಹ ಈಸಿ ಇದೆ. ಸೇಮ್ ಪ್ಯಾಟ್ರನ್ ಏನಿದೆಯೋ ಹೇಳ್ಕೊಟ್ಟಿದ್ವಲ್ಲ ಅದೇ ರೀತಿ ಬರೆದಿದ್ರೆ 5 ಅಂಕ ಸಿಗುತ್ತೆ. ಆ್ಯಂಡ್ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯ, 2 ಪ್ರಬಂಧಗಳು ಈಸಿ ಇತ್ತು. ಸೊ ಬರೆದಿದ್ದೀರಾ ಅಂದ್ಕೊಂಡಿರ್ತೀನಿ. ಇದರ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಸಿ ಇತ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊತೀನಿ. ಅದೇ ರೀತಿ ನಾವು ಮುಂಬರುವಂತಹ ಎಕ್ಸಾಮ್ಸ್ಗೆಲ್ಲವಕ್ಕೂ ನಾನು ಡೆಫಿನೆಟ್ ಕ್ವಶನ್ ಆನ್ಸರ್ಸು, ಪಾಸಿಂಗ್ ಪ್ಯಾಕೇಜ್ ಪ್ರತಿಯೊಂದನ್ನು ಕ್ವಶನ್ ಪೇಪರ್ಸ್ನ ಶೇರ್ ಮಾಡ್ತೀನಿ. ಸೊ ಆ ವಿಡಿಯೋಗಳನ್ನ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.